ಜೈ ಭೀಮ್. ದಿಂಚಾಮನಹಳ್ಳಿ ಅಂಬರೀಷು, ಜಿಲ್ಲಾಧ್ಯಕ್ಷರು, ಕರ್ನಾಟಕ ದಲಿತ ಪ್ರಜಾಸೇನೆ, ಕೋಲಾರ ಜಿಲ್ಲೆ. ಈ ದಿನ 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಮ್ಮ SNR ಕೋಲಾರ ಜಿಲ್ಲಾ ಆಸ್ಪತ್ರೆ ಮುಂದೆ ನಮ್ಮ ಸಂಘಟನೆ ವತಿಯಿಂದ ಬಡವರಿಗೆ ಸಾರ್ವಜನಿಕರಿಗೆ ಸಿಂಪಲ್ ಆಗಿ ಒಂದು ಊಟದ ವ್ಯವಸ್ಥೆ ನಂಬಿಕೊಂಡಿದ್ವಿ. ಊಟದ ವ್ಯವಸ್ಥೆ ತುಂಬ ವಿಜೃಂಭಣೆಯಿಂದಾಗಿದೆ. ಈ ಕೋಲಾರ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಬಂದು ಇಲ್ಲಿ ತುಂಬ ದಿನದಿಂದ ಬಂದು ಹಾಸ್ಪಿಟಲ್ ಬಂದಿದ್ದಾರೆ. ಸಣ್ಣದ ಸೇವೆ ಮಾಡಬೇಕಂತೇಳಿ ಈಗ ನಾವು ಸಣ್ಣ ಉಪಹಾರ ಕಾರ್ಯಕ್ರಮ ಅಂತೇಳಿ ಅಂದ್ಕೊಂಡಿದ್ವಿ. ಎಲ್ಲ ಬಂದರು, ಪಾಪ ಬಡವರು ಬಂದು ಊಟ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಎಲ್ಲೋ ಒಂದು ಕಡೆ ನಮಗೆ ಖುಷಿ ಆಗುತ್ತೆ. ಏನಂತಂದರೆ ನಾವು ಇಷ್ಟು ಏನೇ ಕೆಲಸ ಮಾಡೋದಿಲ್ಲನೋ ಒಂದು ಹೊಟ್ಟೆಗಾಗಿನೇ, ಹಾಗಾಗಿ ಇಷ್ಟು ಬಡವರು ಬಂದಿರ್ತಾರೆ. ಹಾಗಾಗಿ ಒಂದು ಸಣ್ಣ ನಮ್ಮ ಒಂದು ಸಂಘಟನೆ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಈ ಒಂದು ಸಣ್ಣ ಪ್ರಯತ್ನ, ಈ ಒಂದು ಪ್ರಯತ್ನ ಏನು ಮಾಡಿದ್ದೀವಿ, ಇದನ್ನು ಮಾರ್ಗವಾಗಿ ತೊಗೊಂಡು ಪ್ರತಿಯೊಬ್ಬರು ಈ ಮಾರ್ಗದಲ್ಲಿ ನಡೀಬೇಕಂತೇಳಿ ಈ ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನನ್ನ ಆಶಯ ಆಗಿದೆ. ಸ್ವಾತಂತ್ರ್ಯ ಬಗ್ಗೆ ಒಂದು ಮಾತಾಡ್ತೀನಿ. ಏನು ಈ ಸ್ವಾತಂತ್ರ್ಯ ದಿನಾಚರಣೆ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ. 79 ವರ್ಷ ಕಳೆದಿದೆ. ಈಗ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. 80 ವರ್ಷಕ್ಕೆ ಕಾಲಿಟ್ಟಿದ್ದರೂ ಸಹಿತ ಸ್ವಾತಂತ್ರ್ಯ ಅನ್ನೋದು ಒಂದು ಮರೀಚಿಕೆಯಾಗಿದೆ. ಯಾರಿಗೆ ಅಂದರೆ ಒಂದು ಯಾರು ಶೋಷಣೆಗೊಳಪಟ್ಟಿರ್ತಾರೆ, ದಮನಿತರಾಗಿರೋರಿಗೆ, ಅವ್ರಿಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಕೆಲವೊಂದು ಕಡೆ ಎಲ್ಲೊಂದು ಕಡೆ ಶೋಷಣೆಗೊಳಪಡ್ತಾನೇ ಇದ್ದಾರೆ, ಶೋಷಣೆ ಆಗೋದು ಆಗ್ತಾನೇ ಇದೆ. ಅದನ್ನೆಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಅದನ್ನು ಕಡಿಮೆ ಆಗಬೇಕಂತೇಳಿ ನನ್ನ ಆಶೆ ಇದೆ. ಆದ್ರೂ 80ನೇ ವರ್ಷಕ್ಕೆ ಸ್ವತಂತ್ರ ಬಂದಿರೋದು ನಮ್ಮೆಲ್ಲ ಖುಷಿ ತಂದಿದೆ. ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ. ಅವರಿಗೆಲ್ಲ ನಾವು ಈ ದಿನ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಇನ್ನೂ ಏನು ಬರ್ತಾರೆ ಈ ಒಂದು ಸ್ವಾತಂತ್ರ್ಯಕ್ಕೆ ಸಿಕ್ಕಿರೋದಕ್ಕೆ ಒಂದು ಸಂಪೂರ್ಣವಾದ ಅರ್ಥವನ್ನು ಕೊಡುವ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಈ ದಿನಗಳಲ್ಲಿ ಸಮಾಜ ಸೇವೆ ಅನ್ನೋದು ಯಾವುದೋ ಎಲೆಕ್ಷನ್ ಟೈಮಲ್ಲಿ ಚುನಾವಣೆಗಳ ಸಂಬಂಧದಲ್ಲಿ ಮಾತ್ರ ಆಗ್ತದೆ. ಅದು ನಾಮಕಾವಸ್ಥೆ ಆಗ್ತಾಯಿದೆ, ಅದಾಗಬಾರ್ದು. ಸಮಾಜ ಸೇವೆ ಅನ್ನೋದು ನಿರಂತರವಾಗಿ ನಡೀತಾ ಇರಬೇಕು. ಯಾವಾಗ ಚುನಾವಣೆಗಳು ಬರ್ತವೆ, ಚುನಾವಣೆ ಬಂದಾಗ ಮಾಡ್ತಾರೆ, ಚುನಾವಣೆ ಇಲ್ದಿದ್ದಾಗ ಸುಮ್ಮನೆ ಸ್ಟಾಪ್ ಮಾಡೋದು, ಚುನಾವಣೆ ಟೈಮ್ಗಳು ಹತ್ರ ಬಂದಾಗ ಮಾಡೋದು ಬೇಡ. ಸಮಾಜ ಸೇವೆ ಅನ್ನೋದು ನಿರಂತರವಾಗಿ ನಡ್ತಾ ಇರಬೇಕು. ಅದರಲ್ಲೂ ನಮ್ಮ ಯುವಜನತೆ ಸಮಾಜ ಸೇವೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತೊಡಗಿಸ್ಕೊಂಡು ಮುನ್ನೆಲೆಗೆ ಬರಬೇಕನ್ನೋದು ನನ್ನ ಒಂದು ಈಗ ಈ ಒಂದು ಕೋಲಾರ ಜಿಲ್ಲಾ ಘಟಕದ ಕರ್ನಾಟಕ ದಲಿತ ಪ್ರಜಾಸೇನೆ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ಟಿ ಸಂಜಯ್ ಅವರು ಬಂದಿದ್ದಾರೆ. ಹಾಗೆ ಕಲ್ಲಟ್ಟಿ ಜಗದೀಶ್ವರ್ ಬಂದಿದ್ದಾರೆ. ನಮ್ಮ ಅವರು ಬಂದಿದ್ದಾರೆ. ನಮ್ಮ ಅಂಬೇಡ್ಕರ್ ನಗರ ನಾರಾಯಣಸ್ವಾಮಿ ಬಂದಿದ್ದಾರೆ. ನಮ್ಮ ಮಾಸ್ಟರ್ ಅಂತ ಕೆ ನಾಗರಾಜ್ ಸರ್ ಬಂದಿದ್ದಾರೆ. ಅದೇ ರೀತಿ ಶ್ರೀರಾಮಣ್ಣವ್ರು ಬಂದಿದ್ದಾರೆ. ಮತ್ತು ನಮ್ಮ ಎಲ್ಲ ಬಂದಿದ್ದಾರೆ. ಇವರಿಗೆಲ್ಲರಿಗೂ ನಮ್ಮ ಸಂಘಟನೆಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸ್ತಾರೆ.